ಇವತ್ತು ನಮ್ಮ ಒಂದು ಮನೆಗೆ ಸಮಾಜ ಸೇವಕರು ಬಡವರ ಒಂದು ಆಶಾಕಿರಣ ಆಗಿರುವಂತಹ ನಮ್ಮ ಸದ್ದಾಂ ಶಾಂಬಯ್ಯ ಅಣ್ಣನವರು ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಏನಪ್ಪ ಅಂದರೆ ಮೊನ್ನೆ ಇಫ್ತಿಯಾರ್ ಕೂಟಗೆ ನಾನು ಆಹ್ವಾನ ಕೊಟ್ಟಿದ್ದೆ. ಆ ಇಫ್ತಿಯಾರ್ ಕೂಟದಲ್ಲಿ ಕಾರಣಾಂತರಗಳಿಂದ ಬೇರೆ ಒಂದು ಕೆಲಸ, ಮುಖ್ಯವಾಗಿ ಕಾರಣಾಂತರಗಳಿಂದ ಬೇರೆ ಕೆಲಸ ಇರೋದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲೇ ಅವರು ಅಲ್ಲಿ ಉಳ್ಕೊಂಡಿದ್ರು. ಇವತ್ತು ಯಾಕಂದರೆ ಮಾತು ಕೊಟ್ಟ ಮೇಲೆ ಮಾತಿನಂತೆ ಕರೆಕ್ಟಾಗಿ ನಡ್ಕೊತಿದ್ದಾರೆ. ಯಾಕೆ ಅಂದರೆ ಅದು ಹಿಂದೆ ಒಂದು ಮುಂದೆ ಒಂದು ಮಾತು ಹೇಳೋದಲ್ಲ. ಯಾಕಂದರೆ ಅವತ್ತು ಹೇಳಿದರು, ನಾನು ಅವತ್ತು ಇಫ್ತಾರ್ ಕೂಟಾಗಿ ಏನಾದರೂ ಬಂದಿಲ್ಲ ಅಂತ ಹೇಳಿಬಿಟ್ರೆ ಒಂದೊಂದು ದಿವಸ ಮನೆಗೆ ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮಂಜಣ್ಣ ಕೂಡ ಅವತ್ತು ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಅದೇ ಮಾತಿನ ಪ್ರಕಾರ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಂಜಣ್ಣ ಕರೆ ಮಾಡಿ ಮತ್ತು ಶಾಂಬಣ್ಣ ಅವರು ಹೇಳಿದಾಗ ಖಂಡಿತವಾಗ ಮಾತು ಪ್ರಕಾರ ನಡ್ಕೊಂಡು, ಏನೇ ಇರಲಿ ಕೆಲವೊಂದು ಜನ ಆಶ್ವಾಸನೆಗಳು ಕೊಡ್ತಾರೆ, ಅದು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸದ್ದಾಂ ಶಾಂಬಣ್ಣನವರು ಆ ಒಂದು ಯುವಕರ ಪರವಾಗಿ ನಾನು ಇದ್ದೀನಿ, ಬಡವರ ಕೂಲಿ ಕಾರ್ಮಿಕರ ಪರವಾಗಿ ಸದಾ ನಾನು ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸದ್ದಾಂ ಶಾಂಬಣ್ಣನವ್ರಿಗೆ ಹಾಗೂ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಯಾಕೆಂದರೆ ಸಮಾಜ ಸೇವೆ ಮಾಡಬೇಕು ಅಂದರೆ ಈ 24/7 ಯಾವ ಫೋನ್ ಬಂದರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಹಿಡಿದ್ಬಿಟ್ಟಾಗ ಅದು ಸಮಯ ಗೊತ್ತಾಗೋದಿಲ್ಲ. ಜನರ ಕಷ್ಟಕ್ಕೆ ಧ್ವನಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಮುನ್ನುಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಸಂದೇಶ ಹೇಳ್ತಾ, ಕೂಡ್ಮಲೆ ಗಣಪತಿ ಅವರ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸಬ್ದಾರ್ ಗುರುಗಳ ಆಶೀರ್ವಾದ ಸದಾ ಇರಲಿ, ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದರೆ ಹುಟ್ಟು ಉಚಿತ, ಸಾವು ಖಚಿತ, ಯಾರೂ ಕೂಡ ಇಲ್ಲಿ ಶಾಶ್ವತರಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ತನ್ನದೇ ಆದಂಥ ಹಾದಿಯಲ್ಲಿ ನಮಗೆಲ್ರಿಗೂ ಕೂಡ ಮಾರ್ಗದರ್ಶನ ಆಗಿದ್ದಾರೆ. ಏನೇ ಇರಲಿ, ಕಷ್ಟ ಸುಖ ಏನೇ ಇರಲಿ, ಪ್ರತಿಯೊಂದರಲ್ಲೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಮೀರಿ ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ, ಅದು ಇನ್ನೂ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ ನಾನು ಮುಳಬಾಲಲ್ಲಿ. ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಏನೇ ಬೇಕಾದರೂ ಕೂಡ ಎಂಥ ಸಂದರ್ಭದಲ್ಲಿ, ಯಾಕಂದರೆ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇರುವಂಥ ಶಾಂಬಣ್ಣನವರು ಆ ಒಂದು ಒಲವನ್ನು ಮುಳಬಾಗಿಲು ತಾಲೂಕಿನಲ್ಲಿ ತೋರಿಸ್ತಿದ್ದಾರೆ. ನಿಜವಾಗ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಮನೆಗೆ ಭೇಟಿ ಕೊಟ್ಟು ಎಲ್ಲ ಮುಖಂಡರು, ಸದ್ದಾಂ ಶಾಂಬಣ್ಣ ಜೊತೆಗೆ ಎಲ್ಲರೂ ಕೂಡ, ಎಲ್ಲ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಬಂದು ಒಂದು ಟೀ ಕೊಡೋದ್ರ ಮುಖಾಂತರ ಒಂದು ಶುಭವನ್ನು ಕೋರಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.